ವಾಟ್ಸ್ಆಪ್ ಗೈಸ್, ಎಲ್ರಿಗೂ ನಮಸ್ಕಾರ. ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಂದು ಹೊಸ PC ನ ಬಿಲ್ಡ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಸೊ ಒಂದು ವಾರ ಸ್ಟ್ರೀಮ್ ಮಾಡಿದ್ದಿಲ್ಲ, ಯಾಕೆ ಮಾಡಿದ್ದಿಲ್ಲ ಏನು ಅಂತೆಲ್ಲ ಭಾಳ ಜನ ಕೇಳ್ತಿದ್ರಿ. ಸೊ ಯಾಕೆ ಏನು ಎಲ್ಲ ರೀಸನ್ ಹೇಳ್ತೀನಿ. ಸೊ ಒಂದು ವಾರ ನಾನು ಊರಲ್ಲಿರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ಒಬ್ಬರು ಗರ್ಲ್ ಗೇಮರು ಹೊಸ PC ಬಿಲ್ಡ್ ಮಾಡ್ತಿದ್ರು. ಸೊ PC ಬಿಲ್ಡ್ ಮಾಡ್ಸೋಕ್ಕೆ ನಾವು ಹೋಗಿದ್ವಿ. ಪ್ಲಸ್ ನಂದು ಇದು ಫಸ್ಟ್ ಫ್ಲೈಟ್ ಜರ್ನಿ, ನಾನು ಫ್ಲೈಟಿಗೆ ಹೋಗಿದ್ದಿದೆ ಫಸ್ಟ್ ಟೈಮು. ಹೆಂಗಿತ್ತು ಏನೇನು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಇನ್ಫಾರ್ಮೇಟಿವ್ ವಿಡಿಯೋನೂ ಐತೆ, ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಐತೆ, ಲೈಕ್ ಮಜಾನೂ ಐತೆ ವಿಡಿಯೋದಲ್ಲಿ. ನೋಡ್ತೀರಿ. ಯಾರ್ಯಾರು ಹೊಸಬ್ರು ಇದ್ದೀರಾ, ಡೂ ಸಬ್ಸ್ಕ್ರೈಬ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಶೇರ್ ಯಾರ್ಯಾರು ಮಾಡಿಲ್ಲ ಶೇರ್ ಮಾಡಿರಿ, ಲೈಕ್ ಮಾಡ್ಕೊಳ್ರಿ. ಹಂಗೆ ಅವೆಲ್ಲ ಹೇಳೋದು ಬೇಕಾಗಿಲ್ಲ, ನೀವು ಮಾಡಿದ್ರೆ ಅಂತ ಗೊತ್ತು. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದ ವಿಡಿಯೋ. ಸೊ 3 ಪಾರ್ಟ್ ಬರ್ತಾವೆ ವಿಡಿಯೋದು, ಫಸ್ಟು ಸೆಕೆಂಡು ಥರ್ಡು. ಇದು ಫಸ್ಟ್ ಪಾರ್ಟು. ಇನ್ನು 2 ಪಾರ್ಟ್ನ ಲೇಟಾಗಿ ಬಿಡೋಣ. ಫಸ್ಟ್ ಇದನ್ನ ಎಂಜಾಯ್ ಮಾಡಿರಿ. ನೆಕ್ಸ್ಟ್ ಬರೋ 2 ಪಾರ್ಟು ಇದಕ್ಕಿಂತ ಚೆನ್ನಾಗಿರ್ತಾವೆ. ಹೋಪ್ ಯು ಗೈಸ್ ವಿಲ್ ಸ್ಟೇ ಟ್ಯೂನ್. ಸೊ ಸಿಗೋಣ ಸೀದಾ ವಿಡಿಯೋದಲ್ಲಿ. ಓಕೆ, ಕೇಳು. ನಾನು ಸ್ಮಾರ್ಟ್ ಇದೀನಾ ನೀ ಸ್ಮಾರ್ಟ್ ಅದೇ ಅಂತ ನೀನೇ ಗೊತ್ತಿರೋ ವಿಚಾರ ಅದು. He is the one who is more smart, more good looking. I am the one who is not good looking. ಏನೋ ವಿತ್ ಬಿಯರ್ಡ್ ವಿತೌಟ್ ಬಿಯರ್ಡ್. Without beard. ಅಷ್ಟೇ, simple as it is. ಸೊ ಗೈಸ್, ಹೇಳ್ದಂಗೆ ಸೀದಾ ಈಗ ಏರ್ಪೋರ್ಟಿಗೆ ಹೋಗ್ತಾ ಇದೀವಿ. ಕಾರ್ನಾಗಿದ್ದೀವಿ. ಅಲ್ಲಿಗೆ ಹೋಗೋಕ್ಕೆ ಅಟ್ಲೀಸ್ಟ್ 1 hour ಆದ್ರೂ ಬೇಕು. ಅಲ್ಲಿಗೆ ಹೋಗಿಂದ ಚೆಕ್ ಇನ್ ಪ್ರೊಸೆಸ್ಸು 1 hour ಅಂತ ಹೇಳಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಲ್ಲಿ, ಗೊತ್ತಿಲ್ಲ. ಸೊ ಸೀದಾ ಏರ್ಪೋರ್ಟಾಗಿ ಸಿಗೋಣ. ಅಲ್ಲಿವರೆಗೂ ಒಂದು ಸಿನಿಮ್ಯಾಟಿಕ್ ಸೀನು ಇಲ್ಲ ಅದರೊಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ತೀರಿ. ನಮ್ಮ ಜೊತೆ ಇದ್ದಾರೆ ಕಿಚ್ಚ ಶ್ರೀ ಹರ್ಷ ಅಂತ. ಸೊ ಇಲ್ಲಿ ವೇವ್ ಅಟ್ ಯು. ಅಷ್ಟೇ, ಸಿಗೋಣ ಸೀದಾ ಏರ್ಪೋರ್ಟಾಗಿ. ಡ್ಯಾಮ್ ಆಲ್ರೆಡಿ ಎಲ್ಲ ತುಂಬೋಗಿದೆ. ತುಂಗಭದ್ರಾ ಡ್ಯಾಮು ನೋಡ್ತಿರ್ಬೋದು ನೀವು, ಹಿಂಗೆ ಕಾಣಿಸುತ್ತೆ ನೋಡ್ರಿ. ಆಮೇಲೆ ಹೊಸ ವಿಂಡ್ ಮಿಲ್ ಹಾಕ್ಸಾರ. ಸ್ವಲ್ಪ ಇದು ಗ್ಲಾಸ್ ಕ್ಲೀನ್ ಮಾಡಿಲ್ಲ, ಸೊ ಹಂಗೆ ಕಾಣಿಸ್ತದೆ. ಈ ಕಡೆ ಸೈಡಿಂದ ತೋರಿಸ್ತೀನಿ ನೋಡ್ರಿ, ಹೆಂಗೆ ಕಾಣಿಸುತ್ತೆ ನೋಡ್ರಿ. ಸೂಪರ್ ಅಲ್ಲ ನೋಡಲ್ಲ. ದಿಸ್ ಈಸ್ ಅವರ್ ಹೊಸಪೇಟ್ ಟನಲ್. ಯಾರ್ಯಾರು ನೋಡಿಲ್ಲ ಟನಲ್ ತೋರಿಸ್ತೀನಿ. ನ್ಯೂ ಆಡಿಯನ್ಸ್ ಯಾರು ಇದ್ದೀರ ಎಲ್ಲರಿಗೂ ನೋಡ್ರಿ. ಸೊ ಇದು ನಮ್ಮ ಹೊಸಪೇಟೆ ಟನಲ್. ವಿಜಯನಗರ ಜಿಲ್ಲೆಗೆ ಸ್ವಾಗತ ಅಂತ ವೆಲ್ಕಮ್ ಬೋರ್ಡು. ಸೊ ಟನಲ್ ಬರತ್ತೆ ನೋಡ್ರಿ ಈಗ. ಗೈಸ್, ಅಲ್ಲಿ ಕಾಣಿಸುತ್ತಲ್ಲ ಅದಕ್ಕೆ ಜೋಳದ ರಾಶಿ ಗುಡ್ಡ ಅಂತಾರೆ. ಈಗ ಕಾಣಿಸುತ್ತೆ ನೋಡ್ರಿ. ಸೊ ದಟ್ಸ್ ಕಾಲ್ಡ್ ಜೋಳದ ರಾಶಿ ಗುಡ್ಡ. ಟಗರು ಮೂವಿದ್ದು ಒಂದು ಸಾಂಗ್ ಅಲ್ಲೇ ಅಲ್ಲ, ಟಗರು ಮೂವಿದ್ದು ಒಂದು ಸಾಂಗ್ ಅಲ್ಲೇ ಶೂಟ್ ಮಾಡಿರೋದು. ಸೊ ಆ ಟನಲ್ ಹತ್ರ ಮತ್ತೆ ಇಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ಮೇಲೆ ಒಂದು ಸೈಟ್ ಸೀಯಿಂಗ್ ಐತೆ. ಯಾರು ಹೊಸಪೇಟ್ ಬಂದರೆ ಡೂ ವಿಸಿಟ್ ಅಲ್ಲಿ. ಸೊ ಗೈಸ್, ಏರ್ಪೋರ್ಟಿಗೆ ಬಂದಿದ್ದೀವಿ. ನನ್ನ ಫಸ್ಟ್ ಫ್ಲೈಟ್ ಜರ್ನಿ ಮಾಡ್ತಿರೋದು. ನಮ್ಮ ಜೊತೆ ಯಾರು ಬರ್ತಿಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಇದು ವಿಜಯನಗರ, ಯಾವ್ದಿತ್ತು ವಿದ್ಯಾನಗರ ಏರ್ಪೋರ್ಟಾ? ವಿಜಯನಗರ ಏರ್ಪೋರ್ಟ್. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿದ್ದೀನಿ ಏರ್ಪೋರ್ಟಿಗೆ. ಸೊ ಮೈ ಫಸ್ಟ್ ಫ್ಲೈಟ್ ಜರ್ನಿ. ನೋಡ್ರಿ ಹೆಂಗೈತೆ ಏರ್ಪೋರ್ಟು. ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಅಂತ. ಇದು ವಿಜಯನಗರ ಏರ್ಪೋರ್ಟ್ ಅಂತೆ. ಸೊ ಕಾರ್ ಪಾರ್ಕಿಂಗ್ ಅಲೋ ಇಲ್ಲ, ನಾನು ಇಲ್ಲೇ ಡ್ರಾಪ್ ಮಾಡಿ ಹೋಗ್ತಾರೆ. ಸೊ ಸಿಗುವ. ಸೊ ಗೈಸ್, ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಚೆಕಿಂಗ್ ಪ್ರೊಸೆಸ್ಸಿಗೆ. 2 ಅವರ್ ಜಲ್ದಿ ಬಂದಿದ್ದೀನಿ. ಸೊ 3 ಗಂಟೆಗೆ ಏನೋ ಚೆಕಿಂಗ್ ಸ್ಟಾರ್ಟ್ ಆಗ್ತದಂತೆ. ವೆಯ್ಟ್ ಮಾಡಬೇಕು. ಏರ್ಪೋರ್ಟಲ್ಲಿ ಕೂತಿದ್ದೀನಿ ಅಟ್ ಪ್ರೆಸೆಂಟ್. ಗೈಸ್, ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗೀತು. ಬೋರ್ಡಿಂಗ್ ಪಾಸ್ ಕೊಟ್ಟರು. ಸೊ ತಗೊಂಡು ಈಗ ಇನ್ನೇನು ಫ್ಲೈಟ್ ಬರುತ್ತೆ, ಹತ್ಬೇಕು, ಬರ್ಬೇಕು ಅಷ್ಟೇ. ಸಿಗುವ. ಸೊ ನಮ್ಮ ಫ್ಲೈಟಿಗೆ ವೆಯ್ಟ್ ಮಾಡಬೇಕಾದ್ರೆ ಒಂದು ಪೊಲಿಟಿಷಿಯನ್ಸ್ ಯಾವುದು ಪ್ರೈವೇಟ್ ಜೆಟ್ ಬಂದು ನಿಂತಿತ್ತು. ಅದು ಯಾರು ಅಂತ ಗೊತ್ತಿಲ್ಲ. ನಮಗೂ ಕ್ಲಿಪ್ಸ್ ಬೇಕಿತ್ತು. ಸೊ ಇದನ್ನೇ ಒಂದು ಕ್ಲಿಪ್ ಮಾಡಿ ಹಾಕ್ತೆ. ಗೈಸ್, ಈಗ ಚೆಕಿಂಗ್ ಎಲ್ಲ ಆಯಿತು. ಸೊ ನಮ್ಮ ಫ್ಲೈಟ್ ಬಂದಿದ್ದತೆ ಹೋಗ್ತಾ ಇದ್ದೀವಿ ಸೀದಾ. ನನ್ನ ಫಸ್ಟ್ ಫ್ಲೈಟ್ ಹೋಗ್ತಿರೋದು, ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ತಾ ಇದ್ದೀನಿ ಎಲ್ಲ. ಸೊ ಅದೇ ಫ್ಲೈಟು ನಾವಿರೋದು. ಮೇ ಬಿ ಲೈಟಿಂಗ್ ಸ್ವಲ್ಪ ಡಿಮ್ ಆಗ್ಬೋದು, ಅಪ್ಡೇಟ್ ಮಾಡ್ತೀನಲ್ಲ.
ಸೊ ಫಸ್ಟ್ ಟೈಮ್ ಫ್ಲೈಟ್ ಇಟ್ಟಿದ್ದ ಕಾರಣ ನನ್ನ ನರ್ವಸ್ನೆಸ್ ಕಾಣಿಸ್ತಿರ್ಬೋದು ನನ್ನ ಮಗದಲ್ಲಿ. ಸೊ ಹೆಂಗೋ ಮ್ಯಾನೇಜ್ ಮಾಡಿದೆ. ಸೊ ಸೀದಾ ಫ್ಲೈಟ್ ಟೇಕ್ ಆಫ್ ಆದಮೇಲೆ ನನ್ನ ತಲೆ ಎಲ್ಲ ಗಿರ್ರ್ ಅಂತಿತ್ತು. ಯಾಕಂದರೆ ಫಸ್ಟ್ ಟೈಮ್ ನಾನು ಹತ್ತಿದ್ದು. ಯಾಕಂದರೆ ಒತ್ತಿ ಫಸ್ಟ್ ಟೈಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಈ ಥರ ಆಗ್ಬೋದು ಯಾಕೆ ಫಸ್ಟ್ ಟೈಮ್ ಹತ್ತೋರಿಗೆ. ಸೊ ಐ ವಾಸ್ ಲೈಕ್ ಏನು ಹೇಳೋಕ್ಕೆ ಗೊತ್ತಾಗಲಿಲ್ಲ ನನಗೆ. ಫುಲ್ಲು ತಲೆಲ್ಲ ನೋಯ್ತಿತ್ತು. ಸಡನ್ನಾಗಿ ಮೇಲೆ ಹೋದ ತಕ್ಷಣ ಒಂಥರ ಫೀಲಿಂಗ್ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಿಲ್ಲ ಆ ಥರ ಇತ್ತು. ಫಸ್ಟ್ ಟೈಮ್ ನಾನು ಇಷ್ಟು ಮೇಲಿಂದ ಕೆಳಗೆ ನೋಡಿದ್ದು. ಆ ಕಿಟಕಿ ಬೇರೆ ಕ್ಲೀನ್ ಇದ್ದಿದ್ದಿಲ್ಲ. ಅದು ಯಾವ ಫ್ಲೈಟೋ ಏನೋ ಚೆನ್ನಾಗಿದ್ದಿದ್ದಿಲ್ಲ. ಫಸ್ಟ್ ಎಕ್ಸ್ಪೀರಿಯೆನ್ಸು ಬಿಡ್ರಿ ಅದನ್ನ. ಸೊ ಕ್ಲೌಡ್ಸ್ ಎಲ್ಲ ಈ ಥರ ಫಸ್ಟ್ ಟೈಮ್ ನೋಡಿದ್ದು ನಾನು. ಒಂಥರ ಖುಷಿ, ಒಂಥರ ಹೆದರಿಕೆನ ಆಗ್ತಿತ್ತು ಎಲ್ಲರ ಬೂಮ್ ಮಾಡ್ಬಿಟ್ರೆ ಏನು ಮಾಡೋದು ಅಂತ. ಯಾ ಸೊ ಫೈನಲಿ ಫ್ಲೈಟ್ ಲ್ಯಾಂಡ್ ಆಯಿತು. ಲ್ಯಾಂಡ್ ಆಗ್ತಿದ್ದಂಗೆ ಒಂಚೂರು ಭಯ ಎಲ್ಲ ಕಡಿಮೆ ಆಗಿ ರಿಲ್ಯಾಕ್ಸ್ ಫೀಲ್ ಆಯಿತು. ಅದು ಕೆಳಗೆ ಬಂದೆಯಪ್ಪ ಅಂತ. ಸಕ್ಸಸ್ಫುಲಿ ಲ್ಯಾಂಡೆಡು. ಈಗ ಬಂದ ತಕ್ಷಣ ಒಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ಹತ್ಕೊಂಡು ನಮ್ಮನ್ನ ಹೋಗಿ ಎಕ್ಸಿಟಿಗೆ ಬಿಡ್ತಾರೆ ಸೀದಾ. ನೋಡ್ತೀರಿ ಅಲ್ಲಿವರೆಗೂ ಚಲ್. ಇದೇ ಬಸ್ಸು. ಈ ಬಸ್ನಲ್ಲಿ ಹತ್ಕೊಂಡು ಸೀದಾ ಟರ್ಮಿನಲಿಗೆ ಹೋಗಿ ನಮ್ಮನ್ನು ಕರ್ಕೊಂಡ್ಬಿಡುತ್ತೆ. ಸೊ ಅಲ್ಲಿ ಜನ ಇದ್ದರು. ಯಾಕೋ ಮಾತಾಡೋಕ್ಕಾಗಲಿಲ್ಲ ನನಗೆ. ಫಸ್ಟ್ ಟೈಮ್ ಬ್ಲಾಗ್ ಈ ಥರ ಮಾಡಿದ್ದು ನಾನು. ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ಮಾಡಿದ್ದೆ. ಸೊ ಆ ಫ್ಲೈಟಿಂದ ನಮ್ಮ ಫ್ಲೈಟೇ ನಾವು ಬಂದಿದ್ದೆ ಅದು. ಅದರಿಂದನೇ ಜನ ಇಳಿದು ಬಂದು ಈ ಬಸ್ ಏನೈತಲ್ಲ ಈ ಬಸ್ನಲ್ಲಿ ಹತ್ತಿದ್ರು. ಸೊ ಈ ಬಸ್ಸಿಂದ ಬಸ್ ಕರ್ಕೊಂಡೋಯ್ತು ನಮ್ಮನ್ನು ಎಕ್ಸಿಟಿಗೆ. ಸೀದಾ ಎಕ್ಸಿಟಿಗೆ ಹೋಗ್ಬಿಡ್ತು. ಎಕ್ಸಿಟಿಂದ ನನ್ನೇನು ಕೆಲಸ ಐತೆ ಮುಂದೆ ನೋಡ್ಕೊಂಡೆ. ಸೊ ಈ ಥರ ಇಷ್ಟೊಂದು ಫ್ಲೈಟ್ ನಾನು ಫಸ್ಟ್ ಟೈಮ್ ನೋಡಿ ಭಾಳ ಖುಷಿ ಆಯಿತು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇಸ್ ಬೆಸ್ಟ್ ಅಂತಾರಲ್ಲ ಹಂಗೆ. ನೋಡ್ತಿರ್ಬೋದು ನೀವು. ಹಿಂಗಿತ್ತು ನೋಡ್ರಿ, ಇಷ್ಟು ಜನ ಇದ್ರು. ಸೊ ಗಾಯ್ಸ್ ಫೈನಲಿ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಎಕ್ಸಿಟ್ ಆಗಿ ಸೀದಾ ಅಲ್ಲಿಂದ ಬಸ್ ಹತ್ಕೊಂಡು ಪಿ ಜಿಗೆ ಹೋಗ್ಬೇಕು. ಪಿ ಜಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ. ಸೊ ಗಾಯ್ಸ್ ಸೀದಾ ಪಿ ಜಿಗೆ ಬಂದಾಯಿತು. ಪಿ ಜಿಗೆ ಬಂದು ರೆಡಿಯಾಗಿ ಪಿ ಸಿ ಬಿಲ್ಡ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸೀದಾ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಹಾಕಾಯಿ ಮತ್ತು ಪಿ ಸಿ ಯಾರು ಬಿಲ್ಡ್ ಮಾಡ್ತಾರಲ್ಲ ಅವ್ರು ಬರ್ತಿದಾರ. ಸೊ ಅಲ್ಲಿ ಮೀಟ್ ಮಾಡ್ತೀನಂತೆ. ಯಾರ್ಯಾರು ಬರ್ತಿದಾರ ಏನೇನು ಇಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸಿಗೋಣ ಸೀದಾ ಮೆಟ್ರೋ ಸ್ಟೇಷನಲ್ಲಿ. ನಾನಿದ್ದಿದ್ದು ಎಲ್ಚನಹಳ್ಳಿಲಿ. ಸೊ ಎಲ್ಚನಹಳ್ಳಿ ಹತ್ರ ಅರಕೆರೆ ಐತಲ್ಲ ಅಲ್ಲಿದ್ದು. ಅಲ್ಲಿಗೆ ಸೀದಾ ಮೆಟ್ರೋ ಇಲ್ಲ, ಆಟೋ ಹಿಡಿದು ಮೆಟ್ರೋಯಿಂದ ಹೋಗ್ಬೇಕಿತ್ತು ನಾವು. ದಿಸ್ ಇಸ್ ವಾಟ್ ಹ್ಯಾಪನ್. ಹೋಗ್ತಾ ಇದ್ವಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ರು ಇಬ್ಬರು. ಸೊ ಸ್ಟೇ ಟ್ಯೂನ್.